ನಾನು ಚಿತ್ರರಂಗಕ್ಕೆ ಬಂದಾಗ ನನಗೆ 7 ವರ್ಷ. ನನಗೆ ಚಿತ್ರದಲ್ಲಿ ಏನು ಆ್ಯಕ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಅವಾಗ ಆರೂರು ಪಟ್ಟಾಭಿಯವರು ಆಟ ಆಡ್ತಾ ಇದ್ದ ನನ್ನನ್ನು ಎತ್ಕೊಂಡೋಗಿ ಮಖಕ್ಕೆಲ್ಲ ಮಸಿ ಬಳಿದು ಶ್ರೀಶೈಲ ಮಹಾತ್ಮೆ ಅನ್ನೋ ಚಿತ್ರದಲ್ಲಿ ಮಾದಗಿರಿ ಕ್ಯಾರೆಕ್ಟ್ರು ಕೊಟ್ಟರು. ಅದರಲ್ಲಿ ರಾಜ್ಕುಮಾರಣ್ಣ ಹೀರೋ. ನಾನು ಪಾತ್ರ ಮಾಡಲ್ಲ ಅಂತ ಅಳ್ತಾ ಇದ್ದೆ. ಯಾಕಮ್ಮ ಅಳ್ತಿ ಅಂದ್ಬಿಟ್ಟು 2 ಕೊಟ್ಟರು ಆರೂರು ಪಟ್ಟಾಭಿ. ಇನ್ನೂ ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ಹಾಗೆ ಶೂಟ್ ಮಾಡಿದ್ರು. ಸೂಪರಾಗಿ ಬಂತಂತೆ ಸೀನು, ನನಗೆ ಜ್ಞಾಪಕ ಇಲ್ಲ. ಆಮೇಲೆ ಕನಕದಾಸ, ದಶಾವತಾರ, ಗೌರಿ, ಸ್ವರ್ಣಗೌರಿ, ಸಂತ ತುಕಾರಾಮ್, ಹೀಗೆ ಶುರುವಾಯಿತು ನನ್ನ ಪಯಣ. ತೆಲುಗಲ್ಲಿ ಎನ್ ಟಿ ರಾಮಾರಾವ್ ಅವ್ರಿಗೆ ತಂಗಿಯಾದೆ. ಕೃಷ್ಣ ಅವ್ರಿಗೆ 5 ಚಿತ್ರ ಆ್ಯಕ್ಟ್ ಮಾಡಿದೆ. ಆಮೇಲೆ ಕೃಷ್ಣರಾಜ್ ಅವ್ರ ಜೊತೆ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದೆ. ಹರ್ನಾಥ್ ಅವ್ರ ಜೊತೆ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದೆ. ತಮಿಳಲ್ಲಿ 1978 ಶಿವಕುಮಾರ್ ಅವ್ರ ಜೊತೆ ಸೂರ್ಯ ಅವ್ರ ಅಪ್ಪ ಈಗ ಅವ್ರ ಜೊತೆ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದೆ. ಮಲಯಾಳಮಲ್ಲಿ ಚಂದ್ರಬಿಂಬಂ ಸೋಮನ್ ಜೊತೆ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದೆ. ಕನ್ನಡದಲ್ಲಿ ಜೀವನ್ ಜೋಕೆಯಲ್ಲಿ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದೆ. ಹೀಗೆ ನನ್ನ ಪಯಣ ಶುರುವಾಗಿ ರಾಜ ನನ್ನ ರಾಜ, ಬಡವರ ಬಂಧು, ಹಳ್ಳಿ ಮೇಷ್ಟ್ರು, ಕಿಂದರ ಜೋಗಿ, ಪುಕ್ಸಟೆ ಗಂಡ, ಹೊಟ್ಟೆ ತುಂಬ ಉಂಡ, ಸಿರಿತನಕ್ಕೆ ಸವಾಲು, ನಾಂದಿ, ಈ ಥರ ನನ್ನ ಪಯಣ ಶುರುವಾಯಿತು. ನಾನು ಜಾಸ್ತಿ ಓಡಾಡ್ಕೊಂಡಿದ್ದು ಅಣ್ಣ ಅಕ್ಕನ ಜೊತೆನೆ. ಇವತ್ತು ನಾನು ಏನಿದ್ದೀನೋ ಅದು ಅವ್ರು ಕೊಟ್ಟ ಆಶೀರ್ವಾದ. ನನಗೆ ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಪಾರ್ವತಕ್ಕ. ಅಂದರೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಕೊಂಡು ಸಡನ್ನಾಗಿ 1978 ಮದುವೆ ಆಯಿತು. ಮದುವೆ ಆದಮೇಲೆ ಸ್ವಲ್ಪ ದಿವಸ ಕಷ್ಟ ಆಯಿತು. ಯಾಕೆಂದರೆ ನನ್ನ ಗಂಡಂಗೆ ಬರ್ತಾ ಇದ್ದಿದ್ದೆ 1400 ರೂಪಾಯಿ ಸಂಬಳ. ಅವರು ಏಜು ಆಗಿದ್ದರು ಹಾರ್ಟಿಕಲ್ಚರಲ್ಲಿ ಲಾಲ್ಬಾಗಲ್ಲಿ. ದಿವ್ಸಕ್ಕೆ 1000 ರೂಪಾಯಿ ಖರ್ಚು ಮಾಡ್ತಾಯಿದ್ದು ನಾನು ಸಡನ್ನಾಗಿ 1400 ರೂಪಾಯಿ ತಿಂಗಳು ಪೂರ ಮೇಂಟೈನ್ ಮಾಡಬೇಕು. ತುಂಬ ಕಷ್ಟ ಆಗೋಯ್ತು ನನಗೆ. ಅಳೋಕ್ಕೆ ಶುರು ಮಾಡ್ಬಿಟ್ಟೆ. ಅವಾಗ ಅಕ್ಕನ ಫೋನ್ ಮಾಡಿ ನಮ್ಮ ಯಜಮಾನ್ರು ಹೇಳೋರು, ಇವಳು ಯಾಕೋ ತುಂಬ ಅಳ್ತಾ ಇದ್ದಾಳಕ್ಕ, ಏನು ಮಾಡಲಿ, ನಾನು ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಅವಾಗ ಅಕ್ಕ ನನ್ನ ಫೋನಲ್ಲಿ, ಗುಂಡು ನಾನು ಹೇಳ್ದಂಗೆ ಕೇಳು, ಇಷ್ಟು ದಿವಸ ನಿನ್ನ ಪ್ರಪಂಚನೇ ಬೇರೆ ಇತ್ತು, ಈಗ ಮದುವೆ ಮಾಡ್ಕೊಂಡು ಹೋಗಿದ್ಯಾ, ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ನೀನು ಸಂಸಾರ ಮಾಡಿದ್ರೆ ನೀನು ಒಂದು ಸಂಸಾರಸ್ಥೆ ಆಗ್ತೀಯ, ಇಲ್ಲ ಅಂದರೆ ನಿನ್ನಿಷ್ಟ ಅಂದರು. ಅವ್ರು ಯಾವತ್ತು ಆ ಮಾತಂದರು ಇರೋವರೆಗೂ ಇವತ್ತಿಗೂ ನನ್ನ ಮದುವೆ ಆಗಿ 50 ಇಯರ್ಸ್ ಆಯಿತು. ನಮ್ಮ ಯಜಮಾನ್ರು ಲಾಸ್ಟ್ ಇಯರು ತೀರ್ಕೊಂಡ್ರು. ಬಟ್ ಅವ್ರು ಹೋದ್ರೂ ನಂಗೆ ಜೀವನಕ್ಕೇನು ತೊಂದರೆ ಆಗಿಲ್ಲ. ಅವ್ರಿಗೆ ಪೆನ್ಷನ್ ಬರುತ್ತೆ. ನನ್ನ ಮಗಳು ತಿಂಗಳಿಗೆ 20,000 ರೂಪಾಯಿ ಖರ್ಚಿಗೆ ಕೊಡ್ತಾಳೆ. ನನಗೆ ಪೆನ್ಷನ್ ಒಂದು 10,000 ಬರುತ್ತೆ. ಹೀಗೆ ಅಷ್ಟು ದುಡ್ಡನ್ನು ಹೀಗೆ ಖರ್ಚು ಮಾಡಿಕೊಂಡು, ನನಗೆ ಗಂಡು ಮಕ್ಕಳಿಲ್ಲ. ಈ ಥರ ಮಕ್ಕಳೆಲ್ಲ ನನ್ನ ಗಂಡು ಮಕ್ಕಳೇ. ಅವ್ರಿಗೆಲ್ಲ ಜೊತೆ ಸಂಸಾರಂಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ನಾನು ಏನೇ ಇದ್ರೂ ಅದು ಅಣ್ಣ ಪಾರ್ವತಕ್ಕನ ಆಶೀರ್ವಾದ. ಅವ್ರು ಹೆಜ್ಜೆ ಹೆಜ್ಜೆಗೂ ನಾನು ಫಾಲೋ ಮಾಡೋರು. ಅಕ್ಕ ಅಣ್ಣನ ಹೇಳೋರು, ಮರಿ ಮದುವೆ ಮಾಡ್ಕೊಂಡು ಹೋಗಿದ್ಯಾ, ಸಂಸಾರ ಮಾಡವ್ವ, ದುಡುಕ್ಬೇಡ್ದು, ತಪ್ಪು ಹೆಜ್ಜೆ ಒಂದು ಸಲ ಇಟ್ಟರೆ ಮತ್ತೆ ನೀನು ವಾಪಸ್ ಬರೋಕ್ಕಾಗಲ್ಲ ಅಂತ ಅಣ್ಣನೂ ಹೇಳಿದ್ರು, ಅಕ್ಕನೂ ಹೇಳಿದ್ರು. ಇವತ್ತು ಅಜಿತ್ತವರು ಚಲಿಸೋ ಮೂಡುಗಳು ಸಾಂಗ್ ಹಾಡ್ತಾಯಿದ್ರೆ ಅಣ್ಣನೇ ಬಂದರೆ ಅಂತ ಅನಿಸ್ಬಿಡ್ತು ನನಗೆ. ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಅವ್ರು ಮಾಡೋ ಸ್ಟೈಲನ್ನು ಅವ್ರು ಮಾಡಿದ್ರು. ಅಣ್ಣನ ಮಡ್ಲಲ್ಲಿ ಬೆಳೆದು ನಾನು ಇವತ್ತು ಅವರಿಲ್ಲ. ಆದ್ರೂ ನಮ್ಮ ಅಪ್ಪಾಜಿ ಅಮ್ಮನ ನಾನು ಎಷ್ಟು ಮಿಸ್ ಮಾಡ್ಕೊತೀನೋ ಅಷ್ಟೇ ನನ್ನ ಅಣ್ಣನೂ ಅಕ್ಕನ್ನು ಮಿಸ್ ಮಾಡ್ಕೊತೀನಿ. ಅವ್ರ ಆತ್ಮ ಎಲ್ಲೇ ಇದ್ದರು ಖಂಡಿತ ನನಗೆ ಆಶೀರ್ವಾದ ಕೊಡ್ತಾರೆ. ನಮ್ಮ ಸರ್ವನ್ನ ನೋಡಿ, ಅವಳು ಸರ್ವ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ಲು. ಅವಳು ನನ್ನ ಮಗಳ ಥರ ಇದ್ದಾಳೆ. ಆದರೆ ಇವತ್ತಿನ ದಿವಸ ಅವಳು ಹುಟ್ಟಿದಬ್ಬನ ವಿಶ್ವನಾಥ್ ಅವರು ಅವ್ರ ಮಿಸ್ಸಸ್ಸು ಇಷ್ಟು ಚೆನ್ನಾಗಿ ಮಾಡಿದ್ರು. ಅವ್ರ ತಂದೆ ತಾಯಿ ಇದ್ದಿದ್ರೆ ತುಂಬ ಸಂತೋಷಪಟ್ಟಿರೋರು. ಬಟ್ ಅವಳಿಗೆ ಅದೃಷ್ಟ ಇಲ್ಲ. ಅದರಲ್ಲಿ ಅವ್ರ ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ಮಗಳನ್ನ ಇವರಿಬ್ಬರು ಆಶೀರ್ವಾದ ಮಾಡಿದ್ದಾರೆ. ಇಂಥ ವಿಶ್ವನಾಥ್ ಅಂತವರು 10 ಜನ ಕಲಾವಿದ್ರಿಗೆ ಸಪೋರ್ಟಾಗಿ ನಿಂತ್ಕೋಬೇಕು. ಆವಾಗಲೇ ಕಲಾವಿದರು ಬದುಕೋಕ್ಕೆ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ನನಗೆ ತುಂಬ ನೋವಿದೆ, ಆದರೆ ನಾನು ಯಾವತ್ತೂ ಆ ನೋವನ್ನು ಯಾರ ಹತ್ರ ನಾನು ಹೇಳ್ಕೊಳ್ಳಲ್ಲ. ಇವತ್ತು ಸರ್ವನ್ಗೆ ಇವ್ರಿಗೆ ಮಾಡ್ತಾ ಇರೋದು ನೋಡಿ ನನಗೆ ತುಂಬ ತುಂಬ ನೋವಾಯಿತು. ಅಕ್ಕ ಅಣ್ಣ ನನಗಿಷ್ಟು ಸಪೋರ್ಟ್ ಮಾಡ್ತಾಯಿದ್ರು, ಅವರಿಲ್ಲ. ಇವತ್ತು ನಮ್ಮ ಯಜಮಾನ್ರನ್ನು ಕಳ್ಕೊಂಡೆ. ಇದ್ದೀನಿ, ಇರ್ತೀನಿ.
ಇಂಥ ಕಲಾವಿದರ ಮಧ್ಯೆ ಓಡಾಡಿಕೊಂಡು ಕಾಲ ಕಳೀತೀನಿ. ಯಾವತ್ತಿಗೂ ಕಲಾವಿದರಿಗೆ ಇನ್ನೊಬ್ರು ಸಪೋರ್ಟು, ಕಲಾವಿದ್ರ ಸಪೋರ್ಟ್ ಇದ್ರೇ ನಾವು ನಿಂತ್ಕೊಳಕ್ಕೆ ಸಾಧ್ಯ. ಅವರಲ್ಲಿರೋ ಪ್ರತಿಮೆ ನೋಡಿ ರಾಜ್ಕುಮಾರ್ ಅಜಿತ್ ಅವ್ರು ಮಾಡ್ತಾಯಿದ್ರು, ಅಣ್ಣನ ನೆನಪಿಸಿದ್ರು. ದೇವರವ್ನು ಚೆನ್ನಾಗಿ ಇಟ್ಟಿರಲಿ. ಇವತ್ತಿಲ್ಲಿ ಸೇರಿರೋ ಪ್ರತಿಯೊಬ್ಬ ಕಲಾವಿದರಿಗೂ ಭಗವಂತ ಒಳ್ಳೇದು ಮಾಡಬೇಕು. ಅವ್ರ ಗುರಿ ಏನಿದೆಯೋ ಅವ್ರು ಮುಟ್ಟಬೇಕು. ಅದಕ್ಕೆ ಭಗವಂತನ ಆಶೀರ್ವಾದ ಅವ್ರಿಗೆ ಸಿಗಬೇಕು ಅಂತ ನನ್ನ ಸಾಯಿಯಲ್ಲಿ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟು ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ ಇಷ್ಟೊತ್ತು ಮಾತಾಡಿದ್ದು ನಿಜವಾಗ್ಲೂ ನಮ್ಮ ಅಮ್ಮನೇ ಬಂದಿದ್ದ ಸ್ಟೇಜ್ ಮೇಲೆ ಅನಿಸ್ತು. ಯಾಕಂದರೆ ನಾನು ಅಮ್ಮ ಅಪ್ಪನ ಕಳ್ಕೊಂಡು 8 ವರ್ಷ ಆಯಿತು. ಒಂದೇ ವರ್ಷದಲ್ಲಿ ಕಳ್ಕೊಂಡೆ. ಆವಾಗಿಂದನೂ ನನಗೆ 30 ವರ್ಷದ ಫ್ರೆಂಡು. ನನ್ನ ತಾಯಿ ಸ್ಥಾನದಲ್ಲಿ ಯಾವಾಗಲೂ ನಮ್ಮ ಮನೆಗೆ ಒಂದು 15 ದಿವಸ ಆದರೂ ಬಂದೇ ಬರ್ತಾರೆ. ಇಲ್ಲ ಫೋನಲ್ಲಿ ವಿಚಾರಿಸ್ತಾರೆ, ಊಟ ಮಾಡಿದ್ಯಾ ತಿಂದ್ಯಾ ಅಂತ. ಅಷ್ಟು ನನಗೆ ತಾಯಿ ಇದ್ದಾರೆ ಜೊತೇಲಿ ಅನ್ನೋ ಪ್ರೀತಿನ ನಂಗೆ ತುಂಬಿದ್ದಾರೆ. ಇಲ್ಲಾಂದರೆ ನೀವೆಲ್ಲ ಇಷ್ಟು ಪ್ರೀತಿ ಕೊಟ್ಟಾಗ ನನಗೆ ಶಕ್ತಿ, ಅದೇ ಒಂದು ಶಕ್ತಿ ಸಂಗೀತದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಸರ್ವಾಮೃತ ಅಂತ ನಾನು ಹೆಸರಿಟ್ಟಿರೋದೆ ಅದಕ್ಕೆ. ಸರ್ವವೂ ಅಮೃತಮಯವಾಗಿರಬೇಕು ಅಂತ. ಸಂಗೀತದಲ್ಲಿ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ. ಅದರಲ್ಲೂ ಮಾನಸಿಕ ನೆಮ್ಮದಿ ಸಿಗೋದೇ ಸಂಗೀತದಲ್ಲಿ. ಮತ್ತು ಅಮ್ಮ ಹೇಳಿದ್ರು, ಅಂಕಲ್ ಇದ್ದರು, ಅವರು ಅಷ್ಟೇ ಏನೇ ಅಡುಗೆ ಮಾಡಿದ್ರು ಫಸ್ಟ್ ಮಂಗಳಂ ಕೊಡು ಅಂತ ಓಡ್ ಬರೋದು ನಮ್ಮ ಮನೆಗೆ. ಅದೆಲ್ಲ ನೆನಪು ಬರುತ್ತೆ ಪಾಪ ಅಮ್ಮಂಗೆ. ಆದರೆ ಈಗಲೂ ಎಲ್ಲರೂ ಹೃದಯದಲ್ಲಿ ಅವರಿದ್ದಾರೆ. ಯಾವಾಗಲೂ ಚೆನ್ನಾಗಿರಲಿ ಅಮ್ಮ ಅಂತ ನಾವು ಕೇಳ್ಕೊತೀವಿ ಎಲ್ಲ. ಓಕೆ, ಧನ್ಯವಾದ ಅಮ್ಮ. ಎಲ್ಲರನ್ನ ಭಾವುಕರಾಗಿಸ್ಬಿಟ್ರು. ಕಣ್ಣಂಚಲ್ಲಿ ನೀರು ಬರುವಂತೆ ಅವರ ಜೀವನದ ಪಯಣದ ಹಾದಿಯ ಬದುಕಿನ ಬಂಡಿ ವಿಚಾರಗಳನ್ನು ಬಹಳ ಚಿಕ್ಕದಾಗಿ ಸವಿಸ್ತಾರವಾಗಿ ಹಾಡಿ ಬಹಳ ಎಲ್ಲರನ್ನೂ ಇಷ್ಟಪಡುವಂತೆ ಮಾತಾಡಿದ್ರು. ಆದಷ್ಟು ನಾವು ತಿಳಿದು ಬದುಕಬೇಕು. ಆದರ್ಶನೀಯರಾಗಿದ್ದಾರೆ ನಮಗವರು. ಇಂಥ ಹಿರಿಯರ ಆಶೀರ್ವಾದ ನಮ್ಮಂಥ ಎಲ್ಲ ಕಲಾವಿದರಿಗೆ ಬೇಕು ಅಂತೇಳಿ ಕೇಳ್ತಾ ಈ ಒಂದು ಗೀತೆಯನ್ನು ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ರಾಜ್ಕುಮಾರನ ವಂದನೆಗಳು. ನಾನು 18 ವರ್ಷ ಆಯಿತು ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವನು ಕಳ್ಕೊಂಡಿದ್ದೀನಿ. ನಮಗೆ ನಿಜವಾಗ್ಲೂ ನನಗೆ ನನ್ನ ಹೆಂಡ್ತಿನೇ ಎಲ್ಲ, ನನ್ನ ಮಕ್ಕಳೇ ಎಲ್ಲ. ಈಗ ನಮ್ಮ ಸುಗಮ ಅವರು ನಮ್ಮ ಜೊತೆ ಇದ್ದಾರೆ. ಇವರೇ ನಮಗೆಲ್ಲ. ಅವರಿಗೋಸ್ಕರ ಈ ಒಂದು ಗೀತೆಯನ್ನು ಸಮರ್ಪಿಸ. ಅಮ್ಮ ಏನು ಇವತ್ತು ಬಹಳ ಸೊಗಸಾಗಿ ಕಾಣ್ತಿದ್ದಾರೆ. ಇವತ್ತು ಬಂದಿದೆಯಲ್ಲಪ್ಪ, ಅದಕ್ಕೆ ಬಹಳ ಖುಷಿಯಾಗಿದ್ದಾರೆ. ಹೇಳಮ್ಮ, ನಮಸ್ಕಾರ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ಬಾಳಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ಬಾಳಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ. ಜೊತೆಯಲ್ಲಿ ನೀರಬೇಕು, ಬೇರೆ ಸಾಕು. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ. ಅಣ್ಣ
ಅಮ್ಮನಿಗೆ ನೀನು ಹೊಸ ಸೀರೆ ತಂದಲ್ವೇ? ಹೌದು. ನಾನೇನು ನನ್ನನ್ನೇ ನೀನು ಕೊಟ್ಬಿಟ್ಟು ಯಾರಿಸಿದ್ದೀನಿ. ಇವತ್ತು ಅಮ್ಮನ ನೋಡಿ ನಮಗೂ ಬಹಳ ಖುಷಿ ಆಗ್ತಾ ಇದೆ. ಸಂಜೆಯ ಗಾಳಿಯ ತಂಪಿನ ಹಾಗೆ, ಮಲ್ಲಿಗೆ ಹೂವಿನ ಕಂಪಿನ ಹಾಗೆ, ಜೀವವ ತುಂಬುವ ಉಸಿರಿನ ಹಾಗೆ, ನಮ್ಮನ್ನು ಸೇರು ಎಂದಿಗೂ ಹೀಗೆ ನಗುತ್ತಲೇ ಒಂದಾಗಿ ನೀನಿರಬೇಕು, ನಿನ್ನ ನೆರಳಲ್ಲಿ ನಾವಿರಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಾವಿರ ನದಿಗಳು ಸೇರಿದರೇನು, ಸಾಗರಕ್ಕೆ ಸಮನಾಗುವುದೇನು. ಶತಕೋಟಿ ದೇವರು ಹರಸಿದರೇನು, ಅಮ್ಮನ ಹರಕೆಗೆ ಸರಿಸಾಟಿಯೇನು. ತಾಯಿಯ ಆನಂದ ಅಂದರೆ ಸಾಕು, ಬೇಕು ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಬಾಳಬೇಕು ಈ ಮನೆ ಬೆಳಗಾಗಿ, ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಧನ್ಯವಾದಗಳು. ತುಂಬ ಖುಷಿ ಆಯ್ತಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು